ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಈಸಿಯಾಗಿರೋ ಎಂಬ್ರಾಯ್ಡ್ರಿ ಬಾರ್ಡರ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವ ಥರ ಅಂದರೆ, ನೀವು ರಂಗೋಲಿ ಹಾಕ್ತಿರಲ್ಲ ಆ ಥರ ಲೈನು 2 ಹಾರಿಜಾಂಟಲು 2 ವರ್ಟಿಕಲ್ ಲೈನ್ ಹಾಕ್ಕೊಳ್ಳೋದು. ಅದ್ರ ಹೆಂಗೆ ಹೋಗಿದೆ ಅದೇ ಥರ ಅದ್ರ ಮೇಲೆ ಥ್ರೆಡ್ನ ಹಾಕ್ಕೊಳ್ಳೋದು. ನಾನಿಲ್ಲಿ ಬೇಸಿಕ್ಕಾಗಿ ಬ್ಲೂ ಕಲರ್ ತಗೋತಾ ಇದ್ದೀನಿ, ಬೇಸ್ ಡಿಸೈನ್ ಆಗಿ. ನೋಡಿ, ಈ ಥರ 4 ಹಾಕ್ಕೊಳ್ಳೋದು. 2 ಹಾರಿಜಾಂಟಲು 2 ವರ್ಟಿಕಲ್ಲು ಮೇಲೆ ಹಾಕ್ಕೊಳ್ಳೋದು. ಈ ಥರ ಒಂದು ನಿಮಗೆ ಡಿಸೈನ್ ಫಾರ್ಮೇಷನ್ ಆಗುತ್ತೆ. ಇದೇ ಥರ ನೀವು 2, 3, 4 ಆ ಥರ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನು ಇವಾಗ ಈ ಥರ ಹಾಕ್ಕೊಂಡು 2 ಮತ್ತು ಅದು ಎಷ್ಟು 4 ಡಿಸೈನ್ ಇದೆ ಅಷ್ಟನ್ನು ನಾನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ, ಬಿಗಿನರ್ಸ್ ಎಲ್ಲರೂ ಮಾಡ್ಬೋದು. ಯಾರಿಗೆ ಎಂಬ್ರಾಯ್ಡ್ರಿ ಬರಲ್ಲ ಅಂಥವರು ಈಸಿಯಾಗಿ ಮಾಡ್ಕೊಳ್ಳೋದು. ಏನಿಲ್ಲ, ಲೈನ್ ಹೆಂಗಿದೆ ಥ್ರೆಡ್ನ ಅದ್ರ ಮೇಲೇ ಹಾಕ್ಕೊಳ್ಳೋದು ಅಷ್ಟೇ. ನೀಡಲ್ ತಗೊಳ್ಳೋದು ಒಂದು ಸೈಡು, ಇನ್ನೊಂದು ಸೈಡ್ ಬಿಡೋದು. ಈಸಿ ಇದೆ ಇದು ತುಂಬ. ನಿಮಗೆ ಟೇಬಲ್ ಕ್ಲಾತು, ಸ್ಯಾರೀಸ್ಗೆ, ಕುರ್ತೀಸ್ಗೆ ಎಲ್ಲ ಮಾಡ್ಕೋಬೋದು. ಇಲ್ಲ ಫ್ಯಾಷನಾಗಿ ಈಗ ನಾವು ಸುಮ್ಮನೆ ಡೆಕೋರೇಷನ್ ಪರ್ಪಸ್ಗೆ ಪಿಲ್ಲೋಸ್ ಇಡ್ತೀವಲ್ಲ ಅದಕ್ಕೂ ನೀವು ಮಾಡ್ಕೋಬೋದು, ಪಿಲ್ಲೋ ಕವರ್ಸ್ಗೆ. ನಾನಿವಾಗ ಈ ಥರದ್ದು ಚಿಕ್ಕದು 4 ಹಾಕ್ಕೊಂಡಿದ್ದೀನಿ. 4ಕ್ಕೂ ನಾನು ಬ್ಲೂ ಕಲರಲ್ಲಿ ಈ ಥರ ಎಂಬ್ರಾಯ್ಡ್ರಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಮುಗ್ದೋಯ್ತು. ಇದಿಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಇದೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಪಿಂಕ್ ಕಲರ್ ತೊಗೊಂಡು ಆ ಮಧ್ಯೆ ಲೈನ್ ಹೋಗಿದೆಯಲ್ಲ ಅದ್ರ ಮೇಲೆ ಸುಮ್ಮನೆ ಒಂದು ಗೆರೆ ಥರ ನಾನು ಬರ್ಕೋತಾರಲ್ಲ ಆ ಥರ ನಾನು ಸುಮ್ಮನೆ ಎಂಬ್ರಾಯ್ಡ್ರಿ ಈ ಕಡೆಯಿಂದ ದಾರ ತೊಗೊಂಡು ಹಾಕ್ತಾಯಿದ್ದೀನಿ ಅಷ್ಟೇ. ಒಂದು ಸೈಡು ಆ ಕ್ರಾಸ್ ಇದೆಯಲ್ಲ ಅದಕ್ಕೆ ಹಾಕಬಾರ್ದು, ಅದ್ರ ಮಧ್ಯೆ ಲೈನ್ ಇದೆಯಲ್ಲ ಅದಕ್ಕೆ ಸುಮ್ಮನೆ 4 ಸೈಡು ಈ ಥರ ನಾನು ಹಾಕ್ತಾಯಿದ್ದೀನಿ, ಲೈನ್ಸ್ ಹಾಕ್ತಾಯಿದ್ದೀನಿ, ಈ ಥರ ಹಾಕ್ತಾಯಿದ್ದೀನಿ ಅಷ್ಟೇ. ಫಸ್ಟ್ ಕ್ರಾಸಾಗಿ ಹಾಕೋದು ಹೇಳ್ಕೊಟ್ಟಿದ್ದೆ, ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಹಾಕ್ತೀನಿ. ಅದೇ ಹೇಳದ್ನಲ್ಲ, ಕ್ರಿಯೇಟಿವಿಟಿ, ನಿಮ್ಗೆ ಯಾವ ಥರ ಕ್ರಿಯೇಟಿವಿಟಿ ಬರುತ್ತೋ ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಹೆಂಗೆ ಬೇಕಾದ್ರೆ ಹಿಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕಂತ ಎಲ್ಲೂ ಇಲ್ಲ. ನಿಮಗೆ ಯಾವ ಥರ ಕ್ರಿಯೇಟಿವಿಟಿ ಐಡಿಯಾಸ್ ಬರುತ್ತೋ ಆ ಥರ ಮಾಡಿಕೊಂಡ್ರೆ ಎಲ್ಲನೂ ಎಂಬ್ರಾಯ್ಡ್ರಿ ಆಗುತ್ತೆ. ಅದಕ್ಕೆ ಫಸ್ಟ್ ನೀವೇನು ಮಾಡಬೇಕು, ನೀಟಾಗಿ ಎಂಬ್ರಾಯ್ಡ್ರಿ ಎಲ್ಲ ಡಿಸೈನ್ಸು ಕಲ್ತ್ಕೋಬೇಕು. ಆವಾಗ ನೀವು ಓನಾಗಿ ಯಾವ ಥರ ಡಿಸೈನ್ಸ್ ಬೇಕಾದರೂ ಫಾರ್ಮೇಷನ್ ಮಾಡಿಕೊಂಡು ಮಾಡ್ಬೋದು. ನೋಡಿ, ಸಿಂಪಲಾಗಿ ನಾನು ಹಾಕೋತಾ ಇದ್ದೀನಿ, ಅದು ಎಷ್ಟು ಹೈಲೈಟಾಗಿ ಕಾಣ್ತಾ ಇದೆ. ದಾರನ ಆ ಕಡೆ ತೊಗೋಬೇಕು, ಈ ಕಡೆ ಸುತ್ಕೋಬೇಕು ಅಂದರೆ ಎಲ್ಲರಿಗೂ ಕನ್ಫ್ಯೂಷನ್ ಆಗೇ ಆಗುತ್ತೆ. ಸೊ ಸಿಂಪಲ್ಲಾಗಿ ನಿಮಗೆ ಗ್ರ್ಯಾಂಡ್ ಲುಕ್ ಬರಬೇಕಂದ್ರೆ ಈ ಥರ ನೀವು ಮಾಡ್ಕೋಬೇಕು. ನೋಡಿ, ಹತ್ರದಿಂದ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ರೆ 4 ಸೈಡೂ ನಿಮಗೆ ಕಂಪ್ಲೀಟ್ ಮುಗ್ದೋಗುತ್ತೆ. ಅದೇ ಥರ ಎಲ್ಲ ಡಿಸೈನ್ಸ್ಗೂ ಮಾಡ್ಕೋಬೇಕು. ನೋಡಿ, ಈ ಥರ ಆಯಿತು, ಈಗೆಲ್ಲ ಆಗಿದೆ. ಇವಾಗ ನಾನು ಅದಕ್ಕೆ 2 ಬಳ್ಳಿನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಚೈನ್ ಸ್ಟಿಚ್ ತೊಗೋತಾ ಇದ್ದೀನಿ. ಡಬಲ್ ಶೇಡೆಡ್ ದಾರ ತೊಗೊಂಡಿದ್ದೀನಿ, ಗ್ರೀನು ವೈಟ್ 2 ಡಬಲ್ ಶೇಡೆಡ್, ಒಂದೇ ಥ್ರೆಡ್ಡಲ್ಲೇ ಡಬಲ್ ಶೇಡ್ ಬರುತ್ತೆ, ಅದನ್ನ ತೊಗೊಂಡು ನಾನು ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಯೂಸ್ ಮಾಡ್ತಿರೋದು ಆ್ಯಂಕರ್ ಥ್ರೆಡ್ಸು. ಅದಾದರೆ ನಿಮಗೆ ಕಾಟನ್ ಥ್ರೆಡ್ಸ್, ಅದು ಬಟ್ಟೆ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಆ್ಯಂಕರ್ ಥ್ರೆಡ್ನ ತೊಗೊಂಡು ಮಾಡ್ತಾಯಿದ್ದೀನಿ.
ನೀವಿಲ್ಲಿ ಸ್ಟೆಮ್ ಹಾಕ್ಕೋಬೋದು, ಮಾಮೂಲಿ ರನ್ನಿಂಗ್ ಸ್ಟಿಚ್ ಹಾಕ್ಕೊಬೋದು, ಬ್ಯಾಕ್ ಸ್ಟಿಚ್ ಹಾಕ್ಕೊಬೋದು, ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇವಾಗ ನಾನು 4 ಹಾಕಿದ್ದೀನಲ್ಲ ಬಾಕ್ಸ್ ಥರ, ಅದ್ರ ಮಧ್ಯೆ ಒಂದು ಬೇಕಾದರೂ ನೀವು ಹಾಕ್ಕೋಬೋದು. ಇಲ್ಲ ಕುಂದನ್ ಸ್ಟೋನ್ಸ್ ಹಾಕ್ಕೋಬೋದು, ಇಲ್ಲ ಮಿರರ್ಸ್ ಹಾಕ್ಕೋಬೋದು. ನಿಮಗೆ ವರ್ಕ್ ಮಾಡೋಕ್ಕೆ ಬೇಜಾರಂದರೆ ಕುಂದನ್ಸ್ ಹಾಕ್ಕೊಳ್ಳಿ, ಮಿರರ್ಸ್ ಹಾಕ್ಕೊಳ್ಳಿ, ಏನು ಬೇಕಾದರೂ ಹಾಕ್ಕೊಂಡು ನೀವೊಂದು ಡಿಸೈನ್ನ ಗ್ರ್ಯಾಂಡ್ ಮಾಡ್ಕೋಬೇಕು. ಬಟ್ ನೀವು ಫಸ್ಟು ಹಾಕೋಕೆ ಡಿಸೈಡ್ ಮಾಡಿದಾಗ ಯಾವ ಡಿಸೈನ್ ಹಾಕಬೇಕು, ಎಷ್ಟು ಹಾಕಬೇಕಂತ ಡಿಸೈಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಹಾಕುವಾಗ ಚೆನ್ನಾಗಿರುತ್ತೆ, ಬಟ್ ಆಮೇಲೆ ಬೇಜಾರಾಗ್ತಾಯಿದ್ರೆ ನಿಮ್ಗೆ ಇಷ್ಟೊಂದು ಹಾಕ್ಬಿಟ್ಟಿದ್ದೀನಲ್ಲ ಸ್ಟಾರ್ಟಿಂಗು, ಯಾರಪ್ಪ ಕಂಪ್ಲೀಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನೀವು ಒಂದು ಸಲ ಡಿಸೈಡ್ ಮಾಡಿ ನೀವು ಯಾವ ಡಿಸೈನ್ ತೊಗೊಂಡಿದ್ದೀರಾ, ಅದಕ್ಕೆ ಯಾವ ಎಂಬ್ರಾಯ್ಡ್ರಿ ವರ್ಕ್ ತೊಗೊಂಡಿದ್ದೀರಾ, ಅದು ಸೀರೆನ, ಕುರ್ತಿನ ಅಥವಾ ಟೇಬಲ್ ಕ್ಲಾತ ಅಂತ ನೋಡಿಕೊಂಡು ಮಾಡಿ. ಸ್ಯಾರೀಸ್ಗೆ ತುಂಬ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಬೇಗ ಮುಗಿಯಲ್ಲ. ಅದೇ ನೀವು ಕುರ್ತೀಸು, ಟೇಬಲ್ ಕ್ಲಾತು ಇಂಥದಕ್ಕೆಲ್ಲ ನೀವು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಇದನ್ನೇನು ಕಂಪ್ಲೀಟ್ ಆಗ್ತಾಯಿದೆ. ಒಳಗಡೆ ಹಾಕ್ಕೊಂಡು ಇದಕ್ಕೆ ನಾನೊಂದು 5 ಲೇಸಿ ಡೇಸಿ ಡಿಸೈನ್ಸ್ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ ಇವಾಗ. ನೋಡಿ, ಸಿಂಪಲ್, ಸುಮ್ಮನೆ ಒಂದು 5 ಡಿಸೈನ್ಗೋಸ್ಕರ, ಡೆಕೋರೇಷನ್ ಪರ್ಪಸ್ಗೋಸ್ಕರ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಇದು 5 ಆಯಿತು. ಪೂರ್ತಿ ಆದಮೇಲೆ ಈ ಥರ ಕಾಣುತ್ತೆ. ನಾನು ಇದ್ರ ಮಧ್ಯ ಪೈಪ್ ಸೀಕ್ವೆನ್ಸ್ದು ಸಿಲ್ವರ್ ಕಲರ್ ಪೈಪ್ಸ್ನ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಅದು ಡಿಸೈನ್ ಹೈಲೈಟ್ ಆಗೋಕ್ಕೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ನಾನು ಗೋಲ್ಡ್ ಬೀಡ್ಸ್ ಹಾಕಿದ್ನಲ್ಲ ಆ ಥರ ಬೇಕಾದರೂ ನೀವು ಹಾಕ್ಕೋಬೋದು, ಅಥವಾ ಹಂಗೆ ಖಾಲಿ ಬೇಕಾದರೂ ಬಿಡ್ಬೋದು, ನಿಮ್ಮ ಚಾಯ್ಸು.
ನಾನು ಹಾಕಿದ್ರೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಸಿಂಪಲ್, ಏನೂ ಕಷ್ಟಪಟ್ಟಿಲ್ಲ. ಎಷ್ಟು ಚೆನ್ನಾಗಿರೋ ಒಂದು ಬಾರ್ಡರ್ ಡಿಸೈನು ಎಷ್ಟು ಬೇಗ ರೆಡಿಯಾಗಿದೆ. ನೀವು ಆ ಚೈನ್ ಸ್ಟಿಚ್ ಬದಲು ಸ್ಟೆಮ್ ಹಾಕ್ಕೊಂಡು ಬ್ಯಾಕ್ ಹಾಕ್ಕೊಳ್ಳಿ, ಇಲ್ಲ ರನ್ನಿಂಗ್ ಹಾಕ್ಕೊಂಡ್ರೆ ಇನ್ನೂ ಬೇಗನೆ ಮುಗಿಯುತ್ತೆ. ಸಿಂಪಲ್ಲಾಗಿ ನಿಮಗೆ ಬೇಕಾಗಿರೋ ಪ್ಲೇನ್ ಕುರ್ತೀಸ್ ಯಾವುದಕ್ಕೆ ಬೇಕಾದರೂ ನೀವು ಸಿಂಪಲ್ಲಾಗಿ ಒಂದು ಬಾರ್ಡರ್ ಡಿಸೈನ್ ಹಾಕ್ಕೊಂಡು ಮುಗಿಸ್ಬೋದು. ನಾನಿಲ್ಲಿ ಮಧ್ಯ ಮಿರರ್ಸ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ನಿಮಗೆ ಲೈಟಿಂಗ್ಸ್ಗೆಲ್ಲ ಹೈಲೈಟ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡೋಕ್ಕೆ ಏನಪ್ಪ ಇದಿಷ್ಟು ಕಷ್ಟ ಇರ್ಬೋದೇನೋ ಅನಿಸುತ್ತೆ, ಬಟ್ ಎಷ್ಟು ಬೇಗ ಎಷ್ಟು ಈಸಿಯಾಗಿ ನಿಮಗೊಂದು ಬಾರ್ಡರ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.